ಹಿಂಗೇನೋ ಮಾಡ್ತಾರೆ, ನಂಗೆ ಅದು ಬರಲ್ಲ ನೀಟಾಗಿ. ನೋಡಿ ಹೊಟ್ಟೆ ಹೆಂಗೆ ತೋರಿಸ್ತಾರೆ, ಆಲ್ರೆಡಿ ಹೊಟ್ಟೆ ತುಂಬಿದೆ ಅಂತ. ಅಮ್ಮ ತಿನ್ನಮ್ಮ, ಹೆಂಗಿದೆ ಹೇಳು. ಇದನ್ನ ಮೇಘ್ನಂಗೆ ಕೊಡ್ತಾ ಇದ್ದೀನಿ. ಮೇಘ್ನ ಅರ್ಜೆಂಟಾಗಿ ಮನೆಗೆ ಹೋಗ್ತಾ ಇದ್ದಾಳೆ. ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ರೆ? ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಸಂಜೆ 5 ಗಂಟೆ ಆಗಿದೆ. ಸ್ವಲ್ಪ ಹೊಟ್ಟೆ ಹಸಿತಾ ಇದೆ. ಏನಾದ್ರು ತಿನ್ನೋಣ ಅಂತ ನಮ್ಮಮ್ಮಂಗೆ ಕೇಳಿದೆ. ಅಲ್ಲಿ ನೋಡಿ ನಮ್ಮಮ್ಮ ಏನೋ ರೆಡಿ ಮಾಡ್ಕೋತಾ ಇದ್ದಾರೆ ಆಲ್ರೆಡಿ. ನಮ್ಮಮ್ಮ ಅದಕ್ಕೋಸ್ಕರ ಬಿಸಿ ಬಿಸಿಯಾಗಿ ಬಜ್ಜಿ ಮಾಡಿಕೊಡ್ತೀನಿ ಅಂದರು. ನಾನು ಅದಕ್ಕೆ ಬರೀ ಬಜ್ಜಿ ತಿಂದರೆ ಮಜಾ ಇರಲ್ಲ, ಅದಕ್ಕೋಸ್ಕರ ನಾನು ಮಂಡಕ್ಕಿ ಮಾಡ್ತಾ ಇದ್ದೀನಿ. ನಮ್ಮೂರಲ್ಲೆಲ್ಲ ಇದು ವಿಂಡೋ ಸ್ವಲ್ಪ ಲೈಟಿಂಗ್ ಸ್ವಲ್ಪ ಇದಾಗುತ್ತೆ, ಅದಕ್ಕೋಸ್ಕರ ವಿಂಡೋ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ನಮ್ಮಮ್ಮ ಬಜ್ಜಿಗೆ ಎಲ್ಲ ಹೆಚ್ಚಿಟ್ಟು ರೆಡಿ ಮಾಡ್ಕೋತಾ ಇದ್ದಾರೆ. ನಾನು ನಮ್ಮೂರು ಸೈಡ್ ಮಾಡೋ ಮಂಡಕ್ಕಿನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇವತ್ತು. ಸ್ವಲ್ಪ ಖಾರವಾಗಿ ಮಸ್ತಾಗಿರುತ್ತೆ. ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ಮಾಡ್ಕೊಡ್ತಾ ಇದ್ರು. ಅಮ್ಮ ಏನು ಮಾಡ್ತಿದ್ಯಾ ನೀನು? ಏನಕ್ಕೆ? ಬೋಂಡ ಮಾಡ್ತಾ ಇದೀಯಾ? ನಮ್ಮಮ್ಮ ಬೋಂಡ ಮಾಡ್ತಾ ಇದ್ದಾರೆ. ಅಮ್ಮ ಈರುಳ್ಳಿ ಇದು ಮತ್ ನೀರುಳ್ಳಿ ಅಂತೀಯಾ? ನೋಡಿ, ಈಗ ಈರುಳ್ಳಿ ಹೆಂಗ್ ಚಕ ಚಕ ಅಂತ ಕಟ್ ಮಾಡ್ತೀನಿ ಅಂತ ಹೇಳಲ್ಲ. ನಂಗೆ ಈರುಳ್ಳಿ ಕಟ್ ಮಾಡಕ್ ಸ್ವಲ್ಪ ಬರಲ್ಲ, ಸೊ ಟ್ರೈ ಮಾಡ್ತೀನಿ. ಅಯ್ಯೋ, ಇದು ಚೆನ್ನಾಗಿಲ್ಲ ನೋಡಿ ಸ್ನೇಹಿತರೆ, ಆಗ್ಲೇ ಅಕ್ಕನ ಕಣ್ಣಲ್ಲಿ ನೀರು ಬರ್ತಾ ಇದೆ. ಇಲ್ಲ ನೋಡಿ, ಈರುಳ್ಳಿನೇ ಸ್ಟಾರ್ಟ್ ಮಾಡಿಲ್ಲ, ಅವಾಗ್ಲೇ ಕಣ್ಣೀರು ಬರ್ತಿದೆ. ಅಮ್ಮ ಭಾರಿ ಕಷ್ಟ ಈರುಳ್ಳಿ ಕಟ್ ಮಾಡೋದು. ನನಗೆ ಕಷ್ಟ ಅಂತ ಅಕ್ಕ ನೀವೇ ಮಾಡ್ಬಿಡಿ ಅಂತ ಹೇಳ್ಬಿಟ್ಟೆ. ಪಾಪ ಅವರೇ ಪಾಪ ಕಣ್ಣಲ್ಲಿ ನೀರು ಬರ್ಸ್ಕೊಂಡು ಕಟ್ ಮಾಡ್ತಾ ಇದ್ದಾರೆ. ಇದೆಲ್ಲ ಸುಳ್ಳು. ಮೇಘ್ನ ಆಕ್ಚುಲಿ ಅಕ್ಕ ಕೊಡಿ, ನನ್ಗೆ ಈರುಳ್ಳಿ ಕಟ್ ಮಾಡೋದು ಅಭ್ಯಾಸ ಇದೆ, ನಾನು ಮಾಡ್ತೀನಿ ಅಂದ್ಲು. ಇಲ್ಲ ಬೇಡ ಅಂತ ಹೇಳಿ ನಾನು ಇದು ಮಾಡಿಲ್ಲ. ಮೇಘ್ನ ನಿನ್ಗೋಸ್ಕರನೇ ಮಾಡ್ತಾ ಇರೋದು. ನಾನು ವೇಟ್ ಮಾಡ್ತಾ ಇದ್ದೀನಿ ನಿಮ್ಮ ಊರ್ ಮಂಡಕ್ಕಿ ತಿನ್ನಕ್ಕೆ. ಸ್ಟೈಲ್ ನಿಜ ಚೆನ್ನಾಗಿರುತ್ತೆ. ನೀನ್ ಅಮ್ಮ ನಂಗೆ ಆಗ್ತಿಲ್ಲಪ್ಪ, ನಾನು ಮಾಡ್ಲಾ, ಅದಕ್ಕೆ ನಾನು ಹೇಳ್ದೆ ಗೈಸ್ ನಾನು ಮಾಡ್ತೀನಿ ಅಂತ. ಇಟ್ಕೊಳ್ಳಿ, ನಾನು ಅರ್ಧ ಮಾಡಿ. ಇಲ್ಲಿ ನೋಡಿ ಎಷ್ಟು ಆರಾಮಾಗಿ ಜಾಲಿ. ಮೆಣಸಿನಕಾಯಿ ಖಾರ ಇದೆಯಾ? ಹಂಗೆ ಬ್ಯಾಗ್ ಎಲ್ಲ ಇಟ್ಕೊಂಡು ಏನಿದು? ನಾನು ಇಟ್ಟಿಲ್ಲ. ಇದೆಲ್ಲ ಇವಾಗ ಪಾರ್ಸಲ್ ಬಂದಿದ್ದು. ಇಲ್ಲಿ ನೋಡಿ ಹೆಂಗ್ ಮಲಗಿದಾರೆ ನೋಡಿ. ಇಲ್ಲಿ ನೋಡಿ, ಇಲ್ಲ ನಮ್ಮ ಹಸ್ಬೆಂಡ್ ಆ್ಯಕ್ಚುಲಿ ವಿಡಿಯೋ ಎಡಿಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಡಿಸ್ಟರ್ಬ್ ಮಾಡಲ್ಲ ನಾನು. ಮೇಘ್ನ ಪಾಪ ಈರುಳ್ಳಿ ಕಟ್ ಮಾಡ್ತಾ ಇದ್ದಾಳೆ. ನಾನು ಬೇಡ ಅಂದ್ರು ಮಾತು ಕೇಳಿದೆ. ಕೊಡಿಲಿ ಮೇಘ್ನ. ಮುಗೀತು. ಕೊಡಿಲೆ, ಮುಗೀತು. ಅಮ್ಮ ನೀನು ಇದು ಮಾಡ್ಕೊಮ್ಮ, ಏನೋ ಬಜ್ಜಿಗೆ ನಿಧಾನ ಬಜ್ಜಿಗೆ ಹಿಟ್ಟು ಕಲಿಸ್ಕೊ. ನಮ್ಮಮ್ಮ ಸ್ವಲ್ಪ ಜಾಸ್ತಿ ಮಾತಾಡಲ್ಲ, ಏನು ಅನ್ಕೋಬೇಡಿ. ನಮ್ಮಮ್ಮದು ಇದು ಫಸ್ಟ್ ವ್ಲಾಗ್. ಅಮ್ಮ ತಿರ್ಗಮ್ಮ. ನಮ್ಮಮ್ಮದು ಇದು ಫಸ್ಟ್ ವ್ಲಾಗ್. ಇನ್ಮೇಲೆ ನಮ್ಮಮ್ಮ ವಿಡಿಯೋದಲ್ಲಿ ಕಾಣಿಸ್ಕೊತಾ ಇರ್ತಾರೆ. ಅಮ್ಮ ಎಲ್ರಿಗೂ ನಮಸ್ಕಾರ ಹೇಳಮ್ಮ. ಎಲ್ರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಾ? ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಕಣ್ಣಲ್ಲಿ ನೀರು ಬರ್ತಿದೆ. ಹಾಗಿದೆ ಅಕ್ಕ, ಬನ್ನಿ. ನಮ್ಮ ಅಮ್ಮಂಗೆ ಸ್ವಲ್ಪ ಒಂಚೂರು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವೇನ್ ಮಾಡ್ತಾ ಇದ್ದೀರಾ? ಬೋಂಡ ಮಾಡ್ತಾ ಇದ್ದೀನಿ. ಬೋಂಡಾಗೆ ಏನೇನು ಹಾಕ್ಬೇಕು ರೆಸಿಪಿ ಹೇಳ್ಬಿಡಿ ನಮ್ಮ ಆಡಿಯನ್ಸ್ಗೆ. ಅದು ಬಜ್ಜಿ. ಅದು ಅಮ್ಮ ಬೋಂಡ ಅಲ್ಲಮ್ಮ, ಬಜ್ಜಿ ಈರುಳ್ಳಿ, ಮೆಣಸಿನಕಾಯಿ, ಇದು ಕೊತ್ತಂಬರಿ ಸೊಪ್ಪು, ಉಪ್ಪು, ಮೇನ್ ಕಡ್ಲೆ ಹಿಟ್ಟು ಹೇಳಮ್ಮ. ಕಡ್ಲೆ ಹಿಟ್ಟು ಆಮೇಲೆ ಅಷ್ಟೇ. ನಮ್ಮಮ್ಮ ತುಂಬಾ ಚೆನ್ನಾಗಿ ಬಜ್ಜಿ ಮಾಡ್ತಾರೆ ಆಕ್ಚುಲಿ. ಸೊ ನೋಡೋಣ ಇವತ್ತು ನಮ್ಮ ಹಸ್ಬೆಂಡು ಮತ್ತೆ ಮೇಘ್ನಂಗೆ ತಿನ್ನಿಸ್ತೀನಿ ಇವತ್ತು. ನಾನು ತಿಂದಿದ್ದೀನಿ ಅನ್ಸುತ್ತೆ. ಇಲ್ಲಿ ನೋಡಿ, ಒಗ್ಗರಣೆ ಮಾಡೋಕ್ಕೆ ಬಾಣಲಿ ಇಟ್ಕೋತಾ ಇದ್ದೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಕೊತ್ತಂಬರಿ ಸೊಪ್ಪಿದೆ, ಇಲ್ಲಿ ಈರುಳ್ಳಿ, ಇಲ್ಲಿ ಹಸಿಮೆಣಸಿನ್ಕಾಯಿ, ಇಲ್ಲಿ ಶೇಂಗಾ ಬೀಜ, ಇಲ್ಲಿ ಹುಣಸೆಹಣ್ಣಿನ ರಸ, ಇಲ್ಲಿ ಬೆಲ್ಲ, ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇದಕ್ಕೆ ಏನೋ ಬಜ್ಜಿಗೆ ನಮ್ಮಮ್ಮ ಕಲಸಿಟ್ಟಿದ್ದಾರೆ ಬೋಂಡ ಮಾಡೋಕ್ಕೆ. ಇದು ಬಜ್ಜಿ, ಇದು ಬೋಂಡ ಅಲ್ಲ. ಬೋಂಡ ಅಂದರೆ ಅದು ಮೆಣಸಿನ್ಕಾಯಿ ಹಾಕಿ ಮಾಡೋದು. ನಮ್ಮಮ್ಮ ಬಜ್ಜಿನ ಬೋಂಡ ಅಂತ ಕರೀತಾರೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನಮ್ಮ ಇದು? ಅದು ಬಜ್ಜಿ. ನೋಡಿ ನಮ್ಮಮ್ಮ ಎಷ್ಟು ಬೇಗ ಕರೆಕ್ಷನ್ ಮಾಡ್ಕೋತಾ ಇದ್ದಾರೆ. ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಜಾಸ್ತಿ ಆಯ್ತಾ ಏನೋ ಗೊತ್ತಾಗ್ತಿಲ್ಲ ಈ ಬಾಣಲಿಲಿ. ಓಕೆ, ನೀವೇನಂತೀರ ಇದಕ್ಕೆ? ಕಡಲೆ ಬೀಜ ಅಂತೀರಾ? ನಾವಿದನ್ನ ಶೇಂಗಾ ಬೀಜ ಅಂತೀವಿ. ಶೇಂಗಾ ಬೀಜನ ಹುರ್ಕೋತಾ ಇದ್ದೀನಿ. ಅಯ್ಯೋ, ಎಣ್ಣೆ ಬಿಸಿಯಾಗಿಲ್ಲ ಅನ್ಸುತ್ತೆ. ಮಂಡಕ್ಕಿ ಮಾತ್ರ ನಾನು ಮಾಡ್ತೀನಿ, ಬಜ್ಜಿ ಎಲ್ಲ ನಮ್ಮಮ್ಮ ಮಾಡ್ತಾರೆ. ಯಾಕಮ್ಮ ಬಾ ಈ ಕಡೆ. ಸ್ವಲ್ಪ ಜೋರಾಗಿಡು. ಅಯ್ಯೋ ಹೌದಲ್ಲ, ಹಿಂಗೆ ಹೇಳ್ಕೊಡಕ್ಕೆ ನೀನು ಪಕ್ಕದಲ್ಲಿ ಇರ್ಬೇಕಮ್ಮ.
ಆ್ಯಕ್ಚುಲಿ ನಮ್ಮಮ್ಮ ನಂಗೆ ಕೈಯಲ್ಲಿ ಅಡುಗೆನೇ ಮಾಡಿಸಿಲ್ಲ. ಮದುವೆ ಆದಮೇಲೆ ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದಕ್ಕಿಂತ ಮುಂಚೆ ನಮ್ಮಮ್ಮ ಒಂದು ಗ್ಲಾಸ್ ತೊಳಿಯೋಕ್ಕೂ ಪಾಪ ಬಿಡ್ತಾ ಇರಲಿಲ್ಲ. ಮದುವೆ ಆದ್ಮೇಲೆ ಎಲ್ಲ ಕಲ್ತಿದ್ದೀರಲ್ವಾ ಅಕ್ಕ? ಮದುವೆ ಆದಮೇಲೆ ಎಲ್ಲ ಯೂಟ್ಯೂಬ್ ನೋಡ್ಕೊಂಡು ಕಲ್ತಿರೋದು. ಕಡಲೆ ಬೀಜ ಎಲ್ಲ ಹುರಿದಿರೋದು ಎತ್ತಿಟ್ಕೊಂಡೆ. ಇವಾಗ ಇದಕ್ಕೆ ಈ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಎಲ್ಲ ಸ್ವಲ್ಪ ಇದಾಗ್ತಾ ಇದೆ, ಬೇಯ್ತಾ ಇದೆ. ನಾನು ಅದಕ್ಕೆ ಈರುಳ್ಳಿ ಹಾಕೋತಾ ಇದ್ದೀನಿ. ಇಲ್ಲಿ ಈರುಳ್ಳಿ ಸ್ವಲ್ಪ ಹಂಗೆ ಬಿಟ್ಟಿದ್ದೀನಿ ಆಮೇಲೆ ಹಾಕ್ಕೊಳ್ಳೋಕ್ಕೆ ಅಂತ. ಎಣ್ಣೆ ಮೋಸ್ಟ್ಲಿ ಸ್ವಲ್ಪ ಜಾಸ್ತಿ ಆಯ್ತು ಅನ್ಸುತ್ತೆ. ಅಯ್ಯೋ ಇಲ್ಲ ಅಕ್ಕ, ಫ್ರೈ ಆಗ್ತಾ ಇದಾಗುತ್ತೆ. ಈರುಳ್ಳಿ ಫ್ರೈ ಆಗ್ತಾ. ಹೌದು, ನಾನು ಸ್ವಲ್ಪ ಅಡುಗೆ ಬಗ್ಗೆ ತಿಳ್ಕೊಂಡಿದ್ದೀನಿ. ಓ ಎಗ್ ರೈಸ್ ಮಾಡ್ತಾಳೆ ನಮ್ಮ ಮೇಘ್ನಾ. ಎಗ್ ರೈಸ್ ಮಾಡ್ತೀನಿ, ಬಿರಿಯಾನಿ ಮಾಡ್ತೀನಿ. ಏನೇನು ಮಾಡ್ತೀಯಾ? ಎಗ್ ರೈಸ್, ಬಿರಿಯಾನಿ, ಚಿಕನ್ ಚಾಪ್ಸ್. ನೆಕ್ಸ್ಟ್ ಬಂದಾಗ ಮಾಡ್ಕೊಡು. ಬರೀ ಡೈಲಾಗ್ ಚಿಕನ್ ಚಾಪ್ಸ್ ಮತ್ತೆ ಬಿರಿಯಾನಿ ನೆಕ್ಸ್ಟ್ ಟೈಮ್ ನಾನು ಕುಕ್ ಮಾಡ್ಕೊಡ್ತೀನಿ. ಓಕೆ? ನೀನ್ ಕುಕ್ ಮಾಡ್ಕೊಂಡು ಮನೆಯಿಂದನೇ ಕುಕ್ ಮಾಡ್ಕೊಂಡು ತಂದು ಡನ್ ಆಯ್ತು. ಬೈಲಿ ನಮ್ಮ ಭಾಷೆದೊಂದು ಹಾಡಾಡು. ಹೇಳಿ ಆಂಟಿ, ಒಂದು ನಿಮಿಷ ಇಲ್ಲಿ ಮೈಕ್ ಕೊಡ್ತೀನಿ. ಬರಲ್ಲ ಸುಮ್ಮನೆ. ಇಲ್ಲಿ ನೋಡಿ, ನಮ್ಮ ಅಮ್ಮಗೋಸ್ಕರ ನಾನೊಂದು ಹಾಡಾಡ್ತೀನಿ ನಮ್ಮ ಭಾಷೆದು. ಗೋಸ್ಕರ ಹಾಡ್ತಾ ಇರೋದು ಇದು. ಲಾಸ್ಟ್ ಟೈಮ್ ಈ ಸಾಂಗ್ನ ನಾನು ವಿಧಾನಸೌಧದಲ್ಲಿ ಹಾಡಿದ್ದೆ ಒಂದು ಫಂಕ್ಷನ್ ಅಲ್ಲಿ. ಇವತ್ತಿಲ್ಲ ಆಡ್ತಾ ಇದ್ದೀನಿ. ಮಾಯರಂಗಳಿ ಜಲನ ಪಾಳೋ, ಮಾಯರ ಗೋದೆ ಹಸತೋ ಪಾಳೋ, ಯಾ ಓ ಮಾರಿಯಾ ತುಮಾರು लाडेरो नवमी ना पेट मगलन पालिए मरिया रोजन हलो हलो बोलिए मरिया खोड़ी बाटी खाना याडी लकनी सिकाई खोड़ी बाटी खाना याडी लकनी सिकाई तू छेनी चतो माझी उनिया मायर अंगली जलन चालो मायर गोदे हसतो पड़ो या ओ मारिया तुम्हारो लाडेरो. ಅಮ್ಮ ತಗೋ, ಒಂದು ನಿಮಿಷ ಇಟ್ಕೋ. ನಮ್ಮ ಅಮ್ಮಂಗೆ ಲಿರಿಕ್ಸ್ ಗೊತ್ತಿಲ್ಲ, ಮರ್ತೋಗಿದ್ದಾರೆ. ಇಲ್ಲಿ ನೋಡಿ, ಹುಣಸೆ ಹುಳಿನ ಸ್ವಲ್ಪ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಹಾಕಿದ್ದೀನಿ ಹುಣಸೆ ಹುಳಿ. ಇದ್ರ ಜೊತೆ ನಾನು ಈಗ ಏನು ಹಾಕ್ತಾ ಇದ್ದೀನಿ ಅಂದರೆ ಬೆಲ್ಲ. ಟಂಟಡ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ. ಉಪ್ಪು ಅದೆಲ್ಲ ಕರಗಿಸ್ಬೇಕಾ ಅಕ್ಕ? ಇದೆಲ್ಲ ಕರಗಬೇಕು. ಬೆಲ್ಲ ಏನಕ್ಕೆ ಹಾಕೋದು ಆಂಟಿ? ಅಂದರೆ ಟೇಸ್ಟ್ ಚೆನ್ನಾಗಿ ಬರೋಕ್ಕೆ, ಸ್ವೀಟ್ ಬರಲಿ ಅಂತ. ನಮ್ಮಮ್ಮ ಆ್ಯಕ್ಚುಲಿ ಬೆಲ್ಲ ಹಾಕಲ್ಲ. ಇಲ್ಲಿ ನೋಡಿ, ಲಾಸ್ಟಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಅಯ್ಯೋ, ಜಾಸ್ತಿ ಬಿದ್ದೋಯ್ತು ಅನ್ಸುತ್ತೆ. ಸೊ ಈ ಒಗ್ಗರಣೆ ಇಷ್ಟೇ. ಇನ್ನು ಟೊಮೊಟೊ ಎಲ್ಲ ಇದಕ್ಕೆ ಹಾಕಲ್ಲ, ಮಿಕ್ಸ್ ಮಾಡ್ಬೇಕಾದ್ರೆ ಮಿಕ್ಸ್ ಮಾಡ್ಬೇಕಾದ್ರೆ ಹಾಕ್ತೀನಿ. ಇಲ್ಲಿ ನೋಡಿ, ನಾನು ಇದಕ್ಕೆ ಹಾಕಿರೋದು ಬರೀ ಏನೇನು ಅಂದರೆ ಹಸಿಮೆಣ್ಸಿನ್ಕಾಯಿ, ಸಾಸಿವೆ ಹಾಕಬೇಕಿತ್ತು, ಸಾಸಿವೆ ಖಾಲಿ ಆಗಿತ್ತು, ಅದಕ್ಕೋಸ್ಕರ ಹಾಕಿಲ್ಲ. ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಮತ್ತು ಸ್ವಲ್ಪ ಉಪ್ಪು, ಹುಣಸೆಹಣ್ಣು ನೀರು ಪ್ಲಸ್ ಬೆಲ್ಲ ಹಾಕಿದ್ದೀನಿ. ಇಷ್ಟೇ. ಇದೊಂದು 2 ನಿಮಿಷ ಇವಾಗ ಬೆಂದರೆ ಮುಗೀತು. ಇದನ್ನು ಹಿಂಗೆ ಕುಟ್ಕೋಬೇಕು ಚೆನ್ನಾಗಿ. ಮಿಕ್ಸಿ ಮಾಡಬೇಕಿತ್ತು, ಬಟ್ ಸ್ವಲ್ಪನೇ ಇರೋದ್ರಿಂದ ಮಿಕ್ಸಿ ಮಾಡೋಕ್ಕಾಗಲ್ಲ. ನಂದು ಮಂಡಕ್ಕಿ ಮಾಡೋ ಕೆಲಸ ಎಲ್ಲ ಮುಗೀತು. ಅಲ್ಲಿ ಹೋಗಿ ಸ್ವಲ್ಪ ಒಗ್ಗರಣೆಗೆ ಹಿಂಗೆ ಕೈ ಆಡಿಸಿದ್ರೆ ಮುಗೀತು. ಸೊ ನಮ್ಮಮ್ಮ ಇವಾಗ ಬಿಸಿ ಬಿಸಿ ಬಜ್ಜಿ ಮಾಡ್ತಿದ್ದಾರೆ. 1 ನಿಮಿಷಮ್ಮ, ನಂದು ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ. ಖಾಲಿ ಪಾತ್ರೆ ಇದೆ. ಇಲ್ಲಿ ನಾನು ಇವಾಗ ಮಂಡಕ್ಕಿನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಬಾಣಲಿ ಇಲ್ಲಿದೆ, ಇದ್ರ ಮೇಲೆ ಇಟ್ಟರೆ ಬಿಸಿ ಆಗುತ್ತೆ ಅಂತ ಹೇಳಿ ಕೆಳಗಡೆ ಇಟ್ಬಿಟ್ಟಿದ್ದೀನಿ. ಹೆಂಗೆ ಬಂದಿದೆಯೋ ಗೊತ್ತಿಲ್ಲ. ಪಾಪ ಮೇಘ್ನ ಫಸ್ಟ್ ಟೈಮ್ ತಿಂತೀನಿ ಅಂತ ಹೇಳಿದಾಳೆ. ಸೊ ಇಲ್ಲಿ ನೋಡಿ, ಫಸ್ಟು ನಾನು ಚೆನ್ನಾಗಿ ಕಾಣಿಸ್ತಿದೆ ಅಕ್ಕ. ಚೆನ್ನಾಗಿ ಕಾಣಿಸ್ತಿದ್ಯಾ? ಹೌದು. ಇದು ಫಸ್ಟು ಇದು ಈರುಳ್ಳಿ ಎಲ್ಲ ಮಸಾಲೆ ಹಾಕೋತಾ ಇದ್ದೀನಿ. ಇಲ್ಲಿ ನೋಡಿ, ಫಸ್ಟ್ ಇದನ್ನು ಹಿಂಗೆ ಕಲಿಸ್ಕೋಬೇಕು. ಆ್ಯಕ್ಚುಲಿ ಹಿಂಗೆ ಏನೋ ಮಾಡ್ತಾರೆ, ನಂಗೆ ಅದು ಬರಲ್ಲ ನೀಟಾಗಿ. ಅಯ್ಯೋ, ಚುರುಮುರಿ ಹೊಡೋಕಾರ ಮಾಡ್ತಾರಲ್ಲ ಆ ಥರನಾ? ಇಲ್ಲಿ ನೋಡಿ, ಟಂಟಣ್. ನಾನಂತೂ ತಿನ್ನಕ್ಕೆ ಕಾಯ್ತಾ ಇದ್ದೀನಿ. ಮೋಸ್ಟ್ಲಿ ನಾನು ರಿಯಲ್ ರಿವ್ಯೂ ಕೊಡ್ತೀನಿ ಹೆಂಗಿದೆ ಅಂತ, ಫಸ್ಟ್ ಟೈಮ್ ತಿಂತಿರೋದ್ರಿಂದ. ನೀನು ನಿಜವಾಗ್ಲೂ ರಿವ್ಯೂ ಕೊಡು. ನೀನು ನಯನಕ್ಕ ಮಾಡಿದ್ದಾರೆ ಅಂತ ಸುಳ್ಳು ಹೇಳ್ಬೇಡ. ಈ ಪ್ರಾಮಿಸ್ ಇಲ್ಲ. ಏನಾದರೂ ಮಿಸ್ಟೇಕ್ ಆಗಿದ್ರೆ ಹೇಳು. ಓಕೆ? ಇಲ್ಲಿ ನೋಡಿ, ಮಸಾಲೆ ಹಾಕಿ ಇದನ್ನು ಹಿಂಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಚೂರು ಮಸಾಲೆ ಹಾಕ್ತೀನಿ, ಅದಕ್ಕೂ ಇನ್ನೊಂದು ಚೂರು ಹಾಕ್ತೀನಿ. ಸೊ ಹಿಂಗೆಲ್ಲ ಕಲಸಿ ಆದಮೇಲೆ ಇಲ್ಲಿ ನೋಡಿ, ಇದು ಬಟಾಣಿ ಹಾಕ್ತಾ ಇದ್ದೀನಿ. ಕಡಲೆ ಬೀಜ
ಸಾರಿ, ಅಯ್ಯೋ ಸಾರಿ ಮೇಘ್ನಾ. ಶೇಂಗಾ ಬೀಜ ಹಾಕ್ತಾಯಿದ್ದೀನಿ, ನಮ್ಮ ಕಡೆ ಶೇಂಗಾ ಬೀಜ ಅಂತಾರೆ. ಸೊ ಶೇಂಗಾ ಬೀಜ ಹಾಕಿದೆ. ನಂಗೆ ಇವಾಗ ಸ್ಮೆಲ್ ಬಂತು. ಸ್ವಲ್ಪ ಹಸಿ ಈರುಳ್ಳಿ ಹಾಕ್ಕೋತಾ ಇದ್ದೀನಿ, ಇದು ಟೇಸ್ಟ್. ಸ್ವಲ್ಪ. ಇಲ್ಲಿ ನೋಡಿ ಟೊಮೊಟೊ ಹಣ್ಣು ಒಂದು ಸ್ವಲ್ಪ ಅರ್ಧ ಅಷ್ಟೇ ಹೆಚ್ಕೊಂಡಿದ್ದೆ, ಟೊಮೊಟೊ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ ಕೊತ್ತಂಬರಿ ಸೊಪ್ಪು, ಇದು ಕಡಲೆ, ಏನಿದು ಉರ್ಗಡ್ಲೆ ಪಪ್ಪು. ಉರ್ಗಡ್ಲೆನ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಹಾಕ್ತೀನಿ. ನಮ್ಮ ಕಡೆ ಇದನ್ನ ಹಾಕಲ್ಲ ಅಕ್ಕ. ಇದನ್ನ ಹಾಕಲ್ವಾ? ಇಲ್ಲ ಹಾಕಲ್ಲ. ನೋಡಿ ಇವಾಗ ಹಿಂಗೆ ತಿರ್ಗಿಸ್ಬೇಕು ಚೆನ್ನಾಗಿ. ಹೆಂಗಾಗಿದೆಯೋ ಗೊತ್ತಿಲ್ಲ. ಅಮ್ಮ ಬಜ್ಜಿ ಆಯ್ತಾ ನೋಡಿ, ನಮ್ಮಮ್ಮ ಅಲ್ಲಿಂದ ನೋಡ್ತಾ ಇದ್ದಾರೆ. ಏನಮ್ಮ ನೀನು ಮಾಡಮ್ಮ. ಇಷ್ಟೇ, ಮುಗೀತು. ಹೇಗಿದೆಯೋ ಗೊತ್ತಿಲ್ಲ, ಟೇಸ್ಟ್ ನೋಡೋಣ. ನಾನು ಟ್ರೈ ಮಾಡ್ತೀನಿ ಮನೇಲಿ ಒಂದ್ಸರಿ. ಹಾ, ಖಂಡಿತ ಟ್ರೈ ಮಾಡು. ಚೆನ್ನಾಗಿದ್ರೆ ಟೇಸ್ಟು ಟ್ರೈ ಮಾಡು. ಡನ್. ನಮ್ಮ ಮನೆಯವ್ರಿಗೆ ಮಾಡ್ಕೊಡ್ತೀನಿ, ನಮ್ಮ ಮನೆಯವ್ರಿಗೆಲ್ಲ. ಸೊ ಇದೆಲ್ಲ ಆಯಿತು. ಇವಾಗ ನಮ್ಮಮ್ಮ ಬಜ್ಜಿ ಮಾಡ್ತಾ ಇದ್ದಾರೆ. ಸೊ ನಾನು ಬಜ್ಜಿ ಎಲ್ಲ ರೆಡಿ ಆದಮೇಲೆ ನಮ್ಮ ಹಸ್ಬೆಂಡ್ ಅವರಿಗೆ ಕೊಡ್ತೀನಿ, ಹಾಗೆ ಮೇಘ್ನಂಗೆ ಕೊಡ್ತೀನಿ. ಟೇಸ್ಟ್ ಹೇಗಿದೆ ಅಂತ ರಿವ್ಯೂ ಮಾಡಿ ಹೇಳಿ. ಮೇಘ್ನ ನೋಡಿ, ನಮ್ಮ ಯಜಮಾನ್ರು ಆಚೆನೆ ಬರ್ತಾ ಇಲ್ಲ ಪಾಪ. ಅಲ್ಲೆಲ್ಲ ತುಂಬ ಗಲೀಜಾಗ್ಬಿಟ್ಟಿದೆ. ಇರೋ ನಿಮಿಷ. ನನ್ನ ಹಬ್ಬ ಅಲ್ಲಿ ನೋಡಿ. ಅಯ್ಯೋ ಬೆಡ್ ಏನಾಗಿದೆ ನೋಡಿ ಇವತ್ತು. ಅಲ್ಲಿ ನೋಡಿ ಕಣ್ಣು ಮಲಗಿರೋದು. ಮಲಗಿಲ್ಲ ಪಾಪ, ಎಡಿಟ್ ಮಾಡ್ತಿದ್ದಾರೆ. ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ ಅವರು. ಬ್ಯಾಗ್ ಯಾಕೆ ಇಡ್ಲಿಟ್ಟಿದ್ಯಾ? ಅಣ್ಣ ಏನಾರು ಹೇಳಿ. ಹಂಗೆ ಮಾಡಬಾರ್ದು ಏನಾರು ಹೇಳ್ಮಾ. ನಾನು ನಿನ್ಗೋಸ್ಕರ ಏನು ಮಾಡಿದ್ದೀನಿ ಗೊತ್ತಾ? ಹಾಂ ನೋಡಿ ಹೊಟ್ಟೆ ಹೆಂಗೆ ತೋರಿಸ್ತಾರೆ. ಆಲ್ರೆಡಿ ಹೊಟ್ಟೆ ತುಂಬಿದೆ ಅಂತ. ಬೇಡ 5 ನಿಮಿಷ ನಿಂಗೇನೋ ತೊಗೊಬರ್ತೀನಿ. ಬನ್ನಿ, ಅಮ್ಮ ಏನು ಮಾಡ್ತಿದ್ದಾರೆ ನೋಡೋಣ. ಆಯ್ತಮ್ಮ, ಉರಿ ಸ್ವಲ್ಪ ಕಡಿಮೆ ಇಟ್ಕೊ. ಇಲ್ಲಿ ನೋಡಿ ನಮ್ಮಮ್ಮ ಬಜ್ಜಿ ಮಾಡ್ತಿದ್ದಾರೆ. ನನಗೆ ಸ್ವಲ್ಪ. ಓಕೆ, ಸಾಕು. ವೆದರ್ಗೂ ಅದಕ್ಕೂ ಬಜ್ಜಿ ಮಂಡಕ್ಕಿ ಜೊತೆ ಕಾಫಿ ಇಲ್ಲ ಅಂದರೆ ಟೇಸ್ಟ್ ಅನ್ಸಲ್ಲ. ಸೊ ಅದಕ್ಕೋಸ್ಕರ ಅಮ್ಮ ಕಾಫಿ ಮಾಡ್ತಾ ಇದ್ದಾರೆ. ಅಮ್ಮ ಕಾಫಿ ಮಾಡ್ಕೊಡಮ್ಮ. ಅವರು ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಇರು ನೋಡ್ತೀನಿ ಒಂದು ನಿಮಿಷ. ನಾನು ಇದನ್ನ ಮೇಘ್ನಂಗೆ ಕೊಡ್ತಾ ಇದ್ದೀನಿ. ಮೇಘ್ನ ಅರ್ಜೆಂಟಾಗಿ ಮನೆಗೆ ಹೋಗ್ತಾ ಇದ್ದಾಳೆ, ಅದಕ್ಕೋಸ್ಕರ. ಹಾಂ, ತಿನ್ನು ಮೇಘ್ನ ಸ್ವಲ್ಪ. ಹಾಂ ಅಕ್ಕ, ತಿಂದು ಕರೆಕ್ಟಾಗಿ ರಿವ್ಯೂ ಕೊಡು. ಸುಳ್ಳೆಲ್ಲ ಹೇಳಂಗಿಲ್ಲ, ಅಕ್ಕ ಮಾಡಿರೋದು ಅಂತ. ನಿಜವಾಗ್ಲೂ ಚೆನ್ನಾಗಿದೆ. ನಿಜ ಚೆನ್ನಾಗಿದೆ. ಹಾಂ ನೀ ತಿನ್ನು, ಆಮೇಲೆ ತಿಂತೀನಿ. ಫೋನಲ್ಲಿ ಇದೆಯಾ? ಹೌದಾ, ಓಕೆ. ನಮ್ಮ ಯಜಮಾನ್ರು ಫೋನಲ್ಲಿ ಬ್ಯುಸಿ ಇದ್ದಾರೆ. ಹಾಂ ಇರಲಿ ಬಾ. ಸೊ ಈಗ ಟೈಮು 6:30 ಆಯಿತು. ನಮ್ಮ ಮೇಘ್ನಂಗೆ ಟೈಮ್ ಆಯಿತು, ಅದಕ್ಕೆ ಹೊರಡ್ತಾ ಇದ್ದಾಳೆ. ಇರೋ ನಿಮಿಷ, ಕ್ಲಾರಿಟಿ ಬರ್ತಾಯಿಲ್ಲ. ಹಾಂ ಇವಾಗ ಬಂತು. ಬಾಯ್ ಅಮ್ಮ. ತಿನ್ನಮ್ಮ, ಹೆಂಗಿದೆ ಹೇಳು. ಚೆನ್ನಾಗಿದ್ಯಾ? ಮಂಡಕ್ಕಿ ಚೆನ್ನಾಗಿದೆಯಾ? ನೀನು ಮಾಡಿರೋ ಬಜ್ಜಿ ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ನಮ್ಮಮ್ಮ ನಾನು ಏನು ಮಾಡಿದ್ರು ಚೆನ್ನಾಗಿದೆ ಅಂತಲೇ ಹೇಳ್ತಾರೆ. ಸೊ ಇವತ್ತಿಗೆ ಈ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇಲ್ಲಿಗೆ. ಸೊ ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋನ ನೋಡ್ತಾ ಇರಿ. ಬಾಯ್.